ಹಲೋ ಗೆಳೆಯರೆ, ಟಿಕ್ಟಾಕ್, ಶೇರಿಟ್, ಕ್ಯಾಮ್ ಸ್ಕ್ಯಾನರ್ ಸೇರಿದಂತೆ ಸುಮಾರು 59 ಚೈನೀಸ್ ಆ್ಯಪ್ಗಳ ಬ್ಯಾನ್ ಆಗ್ತಿದ್ದಂಗೆ ನಮಗೆಲ್ಲ ಕಾಡಿದ್ದು ಒಂದೇ ಪ್ರಶ್ನೆ, ಮುಂದೇನು ಅನ್ನೋದು. ಯಾಕಂದ್ರೆ ಅದರಲ್ಲಿ ಕೆಲವೊಂದು ಆ್ಯಪ್ಗಳನ್ನು ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡ್ತಿದ್ದ ಕಾರಣ ಅದಕ್ಕೆ ಆಲ್ಟರ್ನೇಟಿವ್ ಆ್ಯಪ್ಗಳು ಬೇಕೇ ಬೇಕಿತ್ತು. ದಿ ಬೆಸ್ಟ್ ಆಲ್ಟರ್ನೇಟಿವ್ ಆ್ಯಪ್ಗಳ ಕುರಿತು ನನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಅಲ್ಲಿ ಹೋಗಿ ನೋಡಬಹುದು. ಗೆಳೆಯರೆ, ಒಂದು ಫೋಟೋ ಅಥವಾ ವಿಡಿಯೋ ಆಗಲಿ ನಾವು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಶೇರ್ ಮಾಡಬೇಕು ಅಂತಂದರೆ ನಾವು ಅತಿ ಹೆಚ್ಚು ಯೂಸ್ ಮಾಡ್ತಿದ್ದ ಆ್ಯಪ್ ಅಂತಂದರೆ ಅದು ಶೇರಿಟ್ ಆ್ಯಪ್ ಈಗ ಬ್ಯಾನ್ ಆಗಿರೋ ಕಾರಣ ಅದಕ್ಕೊಂದು ಆಲ್ಟರ್ನೇಟಿವ್ ಆ್ಯಪ್ ಬೇಕೇ ಬೇಕಲ್ವಾ. ಆ ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ನಮ್ಮ JioSwitch ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ನ ಆಲ್ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಶೇರಿಟ್ ಬದಲಿಗೆ ಬಳಸಬಹುದಾದ ದಿ ಬೆಸ್ಟ್ ಆಲ್ಟರ್ನೇಟಿವ್ ಆ್ಯಪ್ ಅಂತಂದರೆ ಅದು JioSwitch. ಇದು ಅಪ್ಪಟ ಭಾರತೀಯ ಆ್ಯಪ್ ಆಗಿದ್ದು ನಿಮಗೆ ಆಂಡ್ರಾಯ್ಡ್ನ ಪ್ಲೇ ಸ್ಟೋರ್, iOSನ ಆ್ಯಪ್ ಸ್ಟೋರ್, ನಿಮ್ಮ ಜಿಯೋ ಫೋನಲ್ಲಿ ಕೂಡ ಲಭ್ಯ ಇದೆ ಹಾಗೂ ಇದರ PC ವರ್ಷನ್ ಕೂಡ ಲಭ್ಯ ಇದೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಈ ಆ್ಯಪ್ ಹೇಗಿದೆ ಹಾಗೂ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಈ ಆ್ಯಪ್ನ ಯೂಸರ್ ಇಂಟರ್ಫೇಸ್ ಒಂದು ರೀತಿ ಡಿಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಿದ್ದೀರಾ, ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮ್ಮ JioSwitch ಆ್ಯಪ್ 2 ಫೋನಲ್ಲಿ ಇನ್ಸ್ಟಾಲ್ ಆಗಿರಬೇಕು ಅಂತ ಹೇಳ್ತಿದೆ. ಇದರಲ್ಲಿ ಫೋಟೋಸ್, ವಿಡಿಯೋಸ್ ಅಲ್ಲದೆ ಮೆಸೇಜ್ ಕೂಡ ಶೇರ್ ಮಾಡ್ಬೋದಂತೆ. ಇನ್ನು ನೆಕ್ಸ್ಟ್ ಬಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಮೇಡ್ ಇನ್ ಇಂಡಿಯಾ ಅಂತ ಒಂದು ಟ್ಯಾಗ್ಲೈನ್ ಇದೆ. ಚೈನೀಸ್ ಆ್ಯಪ್ಗಳು ಬ್ಯಾನ್ ಆದಮೇಲೆ ನಮ್ಮ ಇಂಡಿಯನ್ ಆ್ಯಪ್ಗಳಿಗೆ ಇದೊಂದು ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಕೆಲವೊಂದು ರಿಕ್ವೈರ್ಡ್ ಪರ್ಮಿಷನ್ ಕೇಳುತ್ತೆ, ಲೈಕ್ ಲೊಕೇಶನ್ಸ್, ಮೀಡಿಯಾ ಆ್ಯಂಡ್ ವೆರಿ ಇಂಪಾರ್ಟೆಂಟ್ 2 ಫೋನ್ನಲ್ಲಿ ಲೇಟೆಸ್ಟ್ ವರ್ಷನ್ ಇರಬೇಕು. ಇನ್ನೊಂದು ವಿಶೇಷ ಏನಂದರೆ ಆಂಡ್ರಾಯ್ಡ್ ಹಾಗೂ ಐಫೋನ್ ಮಧ್ಯೆ ಯಾವುದೇ ಅಡೆತಡೆ ಇಲ್ಲದೆ ಮೀಡಿಯಾಗಳನ್ನ ಶೇರ್ ಮಾಡ್ಕೊಳ್ಬೋದು. ಇತ್ತೀಚೆಗೆ ಶೇರಿಟ್ ಮಿನಿ ಯೂಟ್ಯೂಬ್ ಥರ ಕನ್ವರ್ಟ್ ಆಗ್ಬಿಟ್ಟಿತ್ತು. ಅದರಲ್ಲಿ ಬರೋ ಥರ ವಿಡಿಯೋಸ್ ಆಗಲಿ ಯಾವುದೇ ರೀತಿ ಆ್ಯಡ್ಸ್ ಆಗಲಿ ನಿಮಗೆ ಈ ಒಂದು ಆ್ಯಪ್ನಲ್ಲಿ ಕಂಡು ಬರೋದಿಲ್ಲ. ಇನ್ನು ಇದರ ಮೆನುವನ್ನು ಚೆಕ್ ಮಾಡೋದಾದರೆ ಮೊದಲಿಗೆ ಹೋಮ್ ಬಟನ್ ಇದೆ, ಸೆಂಡ್ ಹಾಗೂ ರಿಸೀವ್ ಇದೆ ಹಾಗೂ ಶೇರ್ ವಿತ್ PC ಆಪ್ಷನ್ ಬಿಟ್ಟರೆ ಬೇರೇನೂ ಇಲ್ಲ. ಇನ್ನು ಸೆಂಡ್ ಆಪ್ಷನಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋದಾದರೆ ವಿಡಿಯೋ, ಫೋಟೋಸ್, ಅಪ್ಲಿಕೇಶನ್ಸ್, ಮ್ಯೂಸಿಕ್, ಫೈಲ್ಸ್, ಕಾಂಟ್ಯಾಕ್ಟ್ ಹಾಗೂ ಕ್ಯಾಲೆಂಡರ್ ಕೂಡ ಸೆಂಡ್ ಮಾಡ್ಬೋದಂತೆ. ಆದರೆ ಇಲ್ಲಿ ಮೆಸೇಜ್ ಶೇರ್ ಮಾಡೋ ಆಪ್ಷನ್ನೇ ಇಲ್ಲ. ಇನ್ನು ಶೇರ್ ಮಾಡಬೇಕಾಗಿರೋ ಫೈಲ್ಸ್ನ ಸೆಲೆಕ್ಟ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ರಿಸೀವರ್ಗಾಗಿ ಸ್ಕ್ಯಾನ್ ಮಾಡುತ್ತೆ. ಅದು ಬಿಟ್ಟರೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡೋ ಮೂಲಕ ಜಿಯೋ ಫೋನ್ಗೂ ಕೂಡ ಫೈಲ್ಸ್ ಶೇರ್ ಮಾಡ್ಬೋದು ಹಾಗೂ ಐಫೋನ್ಗೂ ಕೂಡ ಶೇರ್ ಮಾಡ್ಬೋದು. ಇನ್ನು ಅದೇ ರೀತಿ ರಿಸೀವ್ ಆಪ್ಷನಲ್ಲೂ ಕೂಡ ಯೂಸಿಂಗ್ ತುಂಬಾ ಸಿಂಪಲ್ ಆಗಿದೆ. ಶೇರಿಟ್ಗೆ ಹೋಲಿಸಿದರೆ JioSwitch ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ JioSwitch ಅನ್ನೇ ಉಪಯೋಗಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.